ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಈಗ ಮಾವಿನಕಾಯಿ ಸೀಸನ್ ಅಲ್ವಾ. ಸೊ ನಮ್ಮ ಅಕ್ಕ ಅವರು ಉಪ್ಪಿನಕಾಯಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಮಾವಿನಕಾಯಿ ಉಪ್ಪಿನಕಾಯಿನ ಅದು ದಿಢೀರಾಗಿ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಇವತ್ತು ಅಕ್ಕನ ಹತ್ರ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಅಂತ ಹೇಳಿದ್ದೀನಿ. ಈಗ ನೋಡಿ, ಮಾವಿನಕಾಯಿನ ಕೂಡ ನಾವು ಕೊಯ್ಕೊಂಡು ಬಂದಿದ್ದೀವಿ. ಇದರಿಂದ ಈಗ ಉಪ್ಪಿನಕಾಯಿ ಮಾಡೋಣ ಅಲ್ವಾ, ಬನ್ನಿ. ಫಸ್ಟ್ ನೋಡಿ, ಈ ಸೈಜಿಂದ 2 ಮಾವಿನಕಾಯಿನ ತೊಗೊಂಡಿದ್ದಾರೆ ಅವರು. ಕಡಿಗಾಯಿ ಉಪ್ಪಿನಕಾಯಿಗೆ ಆ್ಯಕ್ಚುಲಿ ಕಡಿಗಾಯಿ ಮಾವಿನಕಾಯಿ ಅಂತ ಕೂಡ ಸಿಗುತ್ತೆ. ಇಲ್ಲಾಂದರೆ ನೀವು ಈ ಥರ ಯಾವುದಾದ್ರೂ ಸ್ವಲ್ಪ ಹುಳಿ ಇರುವಂತಹ ಮಾವಿನಕಾಯಿನ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಹಣ್ಣೆಲ್ಲ ಆಗಿರಬಾರ್ದು. ಕೆಲವಷ್ಟು ಟಿಪ್ಸ್ಗಳನ್ನು ನಾನು ಆಮೇಲೆ ಮಾಡ್ತಾ ಹೋದಂಗೆ ಹೇಳ್ತಾ ಹೋಗ್ತೀನಿ. ಮತ್ತು ಈ ಥರ ಒಂದು ಬೌಲಿಗೆ ಈಗ ನೋಡಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ. ಇದಕ್ಕೆ ನಾವು ಸಾಣಿಕಟ್ಟ ಉಪ್ಪು ಅಂತ ಹೇಳ್ತೀವಿ, ಕಲ್ಲುಪ್ಪು ಅಂತ ಏನು ಹೇಳ್ತೀವಿ ಅಲ್ವಾ, ಅದು ಸುಮಾರು ಒಂದು 3/4 ಕಪ್ ಅಲ್ವಾ, 3/4 ಕಪ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ನೋಡಿ, ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದಾರೆ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಈಗ 3/4 ಕಪ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಈಗ ನೋಡಿ, ಇದನ್ನ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪ್ ಆಗ್ಬೇಕು ಅಲ್ವಾ, ಅದು ಗರಿ ಗರಿ ಆಗ್ಬೇಕಾ ಅಥವಾ ಬೆಚ್ಚಗಾದ್ರೆ ಸಾಕಾ? ಪಟ್ ಪಟ್ ಅಂತ ಸೌಂಡ್ ಬರುತ್ತೆ ಅಲ್ವಾ. ಸರಿ, ಅಲ್ಲಿವರೆಗೆ ಅದನ್ನ ಹುರಿಬೇಕು ಅಲ್ವಾ. ಇದಕ್ಕೆ ಹುಡಿ ಉಪ್ಪಿಗಿಂತ ಈ ತರ ಉಪ್ಪೇನೆ ಚೆನ್ನಾಗಾಗತ್ತೆ ಅಲ್ವಾ. ಅದು ಹುರಿತಾ ಹೋದಂಗೆ ಸ್ವಲ್ಪ ಒಂಥರ ಗರಿ ಗರಿ ಸೌಂಡ್ ಬರುತ್ತೆ ಅಲ್ವಾ. ನೋಡಿ, ಪಟ 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 ಸೌಂಡ್ ಬರಬೇಕು, ಅಲ್ಲಿವರೆಗೆ ಉಪ್ಪನ್ನ ಹುರ್ಕೊಳ್ಬೇಕು. ಈಗ ನೋಡಿ, ಉಪ್ಪನ್ನ ಹುರಿತಾ ಹೋದಂಗೆ ಅದೊಂದು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ. ಇಷ್ಟ ಆದ್ರೆ ಸಾಕು. ನೆಕ್ಸ್ಟ್ ನೋಡಿ, ಈಗ ಸ್ಟವ್ ಆಫ್ ಮಾಡಿಕೊಂಡು ಅದನ್ನ ಉಪ್ಪನ್ನ ಕೆಳಗಡೆ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳೋಣ. ಈಗ ನೆಕ್ಸ್ಟ್ ನೋಡಿ, ಉಪ್ಪನ್ನ ಹುರ್ಕೊಂಡಾಯ್ತಲ್ವಾ, ಸ್ಟವ್ ಆನ್ ಮಾಡಿಬಿಟ್ಟು ಈಗ ಒಂದು ಚಿಕ್ಕ ಕಡಾಯಿನ ಇಟ್ಕೊಂಡಿದ್ದಾರೆ. ಈಗ ಉಪ್ಪಿನಕಾಯಿ ಮಸಾಲನ ನಾವು ರೆಡಿ ಮಾಡ್ಕೊಳ್ಳೋಣ. ಏನೇನೆಲ್ಲ ಹಾಕ್ತಾರೆ ಅಂತ ನೋಡ್ತಾ ಹೋಗೋಣ. ಈಗ ನೋಡಿ, ಈ ಕಡಾಯಿಗೆ ಸಾಸಿವೆನ ಹಾಕ್ಕೊಳ್ತಾ ಇದ್ದಾರೆ. ಫಸ್ಟು ಎಷ್ಟು 3 ಸ್ಪೂನ್, 3 ಸ್ಪೂನ್ ಆಗುವಷ್ಟು ಸಾಸಿವೆ. ಎಲ್ಲ ಸಪ್ರೇಟೇ ಹುರ್ಕೊಳ್ತಾ ಇದ್ದಾರೆ. ಸಾಸಿವೆನೂ ಅಷ್ಟೇ ಫ್ರೆಂಡ್ಸ್, ಸ್ವಲ್ಪ ಅದು ಪಟ್ಪಟ ಅಂತ ಸಿಡಿಯುತ್ತೆ ಅಲ್ವಾ, ಅಷ್ಟರವರೆಗೆ ಹುರ್ಕೊಳ್ಬೇಕು. ಈಗ ನೋಡಿ, ಇದು ಸಾಸಿವೆ ಕಲರ್ ಎಲ್ಲ ಚೇಂಜ್ ಆಗಿದೆ. ಮತ್ತೆ ನೋಡಿದ್ರಿ ಅಲ್ವಾ, ಚಟ್ಪಟ ಅಂತ ಸಿಡಿಯುತ್ತೆ ಅಲ್ವಾ, ಅಷ್ಟರವರೆಗೆ ರೆಡಿ ಮಾಡಿಕೊಂಡು ಅದನ್ನ ಒಂದು ಬೌಲ್ಗೆ ಈಗ ತೆಗೆದಿಟ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಅದೇ ಕಡಾಯಿಗೆ ಜೀರಿಗೆನ ಹಾಕ್ಕೊಳ್ತಾ ಇದ್ದಾರೆ. ಜೀರಿಗೆ ಎಷ್ಟು ಬೇಕಾಗುತ್ತೆ? 1 ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದಾರೆ. ಫುಲ್ 1 ಸ್ಪೂನು. ಇದನ್ನು ಅಷ್ಟೇ ಹುರ್ಕೊಳ್ಬೇಕು. ಒಂದು ಸ್ವಲ್ಪ ಅದು ಹುರಿದು ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಅಷ್ಟರವರೆಗೆ ಹುರ್ಕೊಳ್ಬೇಕು. ಈಗ ನೋಡಿ, ಜೀರಿಗೆ ಕೂಡ ಹುರ್ಕೊಂಡಾಗಿದೆ. ಅದನ್ನು ಅಷ್ಟೇ ಇದೇ ಬೌಲ್ಗೆನೆ ಹಾಕ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಅದೇ ಕಡಾಯಿಗೆ ಈಗ 1/2 ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದಾರೆ. ಅದನ್ನು ಅಷ್ಟೇ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಅಷ್ಟರವರೆಗೆ ಹುರಿದು ರೆಡಿ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು, ರೆಸಿಪಿಗಳು, ಹಳ್ಳಿ ವೀಡಿಯೋಸ್ಗಳು ಮತ್ತು ಅಕ್ಕ ಮಾಡುವಂತಹ ಅಡುಗೆಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಮೆಂತೆ ಪರಿಮಳ ಬರ್ತಾ ಇದೆ. ಈಗ ನೋಡಿ, ಮೆಂತೆ ಕೂಡ ಹುರ್ಕೊಂಡಾಗಿದೆ. ಅದನ್ನು ಅಷ್ಟೇ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಈಗ ಒಂದು ಸ್ವಲ್ಪ ತಣ್ಣಗಾಗಬೇಕು ಅಲ್ವಾ. ನೆಕ್ಸ್ಟ್ ಈಗ ಅದೇ ಕಡಾಯಿಗೆ ಒಂದು 3-4 ಲವಂಗನ ಹಾಕ್ಕೊಳ್ತಾ ಇದ್ದಾರೆ. ಇದನ್ನು ಅಷ್ಟೇ ಈಗ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾ ಫ್ರೆಂಡ್ಸ್, ನಾವು ಇದೆಲ್ಲ ಹುರ್ಕೊಂಡು ಮಾಡೋದ್ರಿಂದ ಉಪ್ಪಿನಕಾಯಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ನಾವು ಹಾಗೆ ಮಾಡಿದಾಗ ಏನಾಗುತ್ತೆ, ಅದು ಒಂಥರ ಟೇಸ್ಟ್ ಇರುತ್ತೆ, ಬಟ್ ಬಾಳಿಕೆ ಬರಲ್ಲ. ನಾವು ಈ ಥರ ಹುರಿದು ಮಾಡೋದ್ರಿಂದ ಉಪ್ಪಿನಕಾಯಿ ತುಂಬ ದಿನಗಳವರೆಗೆ ನಾವು ಇಟ್ಕೊಳ್ಬೋದು. ಈಗ ನೋಡಿ, ಲವಂಗ ಕೂಡ ಹುರ್ಕೊಂಡು ಅದೇ ಬೌಲ್ಗೆನೆ ಹಾಕ್ಕೊಳ್ತಾ ಇದ್ದಾರೆ. ಹಾಗೆ ನೋಡಿ, ಅದೇ ಕಡಾಯಿಗೆ ಈಗ 1/4 ಚಮಚ ಆಗುವಷ್ಟು ಓಂ ಕಾಳು ಅಂದರೆ ಅಜ್ವೈನನ್ನು ಹಾಕ್ಕೊಳ್ತಾ ಇದ್ದಾರೆ. ಸ್ವಲ್ಪ ಅಂದರೆ 1/4 ಚಮಚನೇ ಸಾಕಾಗುತ್ತೆ ಎಕ್ಸಾಕ್ಟ್.
ಸೊ ಅದನ್ನು ಹಾಕ್ಕೊಂಡಿದ್ದಾರೆ. ಇದನ್ನು ಕೂಡ ಹುರಿಬೇಕು ಈಗ. ಹಾಗೆ ಅದಕ್ಕೇನೆ ಈಗ ನೋಡಿ ಮಡ್ಡಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದಾರೆ. ಓಮು ಮತ್ತು ಮಡ್ಡಿ ಹಿಂಗನ್ನು ಈ ರೀತಿ ಹುರ್ಕೊಳ್ಬೇಕು. ಈಗ ನೋಡಿ ಓಂಕಾಳು ಮತ್ತು ಹಿಂಗನ್ನು ಕೂಡ ಹುರ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ. ಅದೇ ಬೌಲ್ಗೆ ಹಾಕ್ಕೊಳ್ಳಿ. ಈಗ ನೋಡಿ ಮಾವಿನಕಾಯಿನ ಅವರು ಕಟ್ ಮಾಡ್ಕೊಳ್ತಾ ಇದ್ದಾರೆ. ಆ ಕಡೆಗೆ ಮಸಾಲ ಕೂಡ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ. ಹಾಗೆ ಈ ಕಡೆಗೆ ಉಪ್ಪು ಕೂಡ ನೋಡಿ ತಣ್ಣಗಾಗಿದೆ. ಮಾವಿನಕಾಯಿನೂ ಅಂದರೆ ಫುಲ್ ಸಿಪ್ಪೆ ತೆಗಿಬೇಕಂತಿಲ್ಲ. ಮತ್ತು ಈ ಥರ ಮಧ್ಯದಲ್ಲಿ ಒಂದು ಸ್ವಲ್ಪ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ ಮಾವಿನಕಾಯಿನ ಈ ರೀತಿ ಸಿಪ್ಪೆ ಕೆತ್ಕೊಂಡಿದ್ದಾರೆ. ಸ್ವಲ್ಪ ಸಿಪ್ಪೆ ಇದ್ರೂ ಪರವಾಗಿಲ್ಲ, ಸ್ವಲ್ಪ ತೆಗಿಬೇಕು ಅಷ್ಟೇ. 2 ಮಾವಿನಕಾಯಿನೂ ಇದೇ ರೀತಿ ಸಿಪ್ಪೆ ತೆಕ್ಕೊಂಡಿದ್ದಾರೆ. ಈಗ ಇದನ್ನ ಹೋಳಾಗಿ ಕಟ್ ಮಾಡ್ಕೊಳ್ಬೇಕು. ಚಿಕ್ಕ ಹೋಳಾಗಿ ಕಟ್ ಮಾಡೋಣ ಅಲ್ವಾ? ಕಟ್ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಹಾಡನ್ನ ಕೇಳ್ಕೊಂಡು ಬರೋಣವಾ? ಚಂದ್ರಚೂಡನಂದನ ನಾನಿಂದು ಕೈವೆ ವಂದನ. ಚಂದ್ರಚೂಡನಂದನ ನಾನಿಂದು ಕೈವೆ ವಂದನ. ಬಂದ ಭವದ ಬಂಧನದಿಂದ ಮಾಡ್ದೆ ಮೋಚನ. ಚಂದ್ರಚೂಡನಂದನ ನಾನಿಂದು ಕೈವೆ ವಂದನ. ಭೂಮಿ ಆರ ಪಾಲನೆ ಸೋಮಗರ್ಭಹಾರನೆ. ಭೂಮಿ ಅಮರ ಪಾಲನೆ ಸೋಮಗರ್ಭಹಾರನೆ. ಪಾರ್ವತಿ ಕುಮಾರನೆ ದೇವಶ್ರೀ ಗಣೇಶನೇ. ಚಂದ್ರಚೂಡನಂದನ ನಾನಿಂದು ಕೈವೆ ವಂದನ. ಏಕದಂತ ಮೂರುತಿ ತ್ರಿಲೋಕ ಭರಿತ ಕೀರುತಿ. ಏಕದಂತ ಮೂರುತಿ ತ್ರಿಲೋಕ ಭರಿತ ಕೀರುತಿ. ಬೇಡಿದುದನೆ ನೀಡುತ್ತಿ ಶೋಕಗಳನೆ ನೀಗುತ್ತಿ. ಚಂದ್ರಚೂಡನಂದನ ನಾನಿಂದು ಕೈವೆ ವಂದನ. ಚಂದ್ರಚೂಡನಂದನ ನಾನಿಂದು ಕೈವೆ ವಂದನ. ಫ್ರೆಂಡ್ಸ್ ನೋಡಿ ಅಲ್ವಾ, ಒಂದು ಗಣಪತಿ ಭಜನೆನ ನೀವು ಕೇಳ್ಕೊಂಡು ಬಂದ್ರಿ. ಹಾಗೆ ಅಕ್ಕ ಕೂಡ ಈಗ ಮಾವಿನಕಾಯನ್ನ ಹೋಳಾಗಿ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಯಾವ ಸೈಜಲ್ಲಿ ಕಟ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳೋಣ ಈಗ. ಈಗ ನೋಡಿ ಈ ಸೈಜಿಗೆ ಮಾವಿನಕಾಯಿನ ಕಟ್ ಮಾಡಿಕೊಂಡು ಈ ಉಪ್ಪಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಫ್ರೆಂಡ್ಸ್, ನೀವು ಈ ಮಾವಿನಕಾಯಿ ಮತ್ತು ಉಪ್ಪು ಮಿಶ್ರಣವನ್ನು 1 ಡೇ ಹಾಗೆ ಇಟ್ಟು ನೆಕ್ಸ್ಟ್ ಡೇ ಕೂಡ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವು ಅವತ್ತೇ ಮಾಡ್ತೀರಾ ಅಂತಾದರೆ ಈ ಥರ ನೀವು ಉಪ್ಪಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿಡಿ. ಅವಾಗ ಏನಾಗುತ್ತೆ, ಈ ಉಪ್ಪೆಲ್ಲ ಮೆಲ್ಟ್ ಆಗುತ್ತೆ ಅಲ್ವಾ, ಅವಾಗ ನಾವು ಇದಕ್ಕೆ ಮಸಾಲಾನ ಸೇರಿಸ್ಕೊಳ್ಬೋದು. ಮತ್ತು ಫ್ರೆಂಡ್ಸ್, ಮಾವಿನಕಾಯಿ ಉಪ್ಪಿನಕಾಯಿ ಅಥವಾ ಯಾವುದೇ ಉಪ್ಪಿನಕಾಯಿ ಆಗಿರಲಿ, ಒಂದು ಟಿಪ್ ಏನಂದರೆ, ನಾವು ಹಸಿ ಕೈಯಿಂದ ಅಂದರೆ ಒದ್ದೆ ಕೈಯಿಂದ ಎಲ್ಲ ಉಪ್ಪಿನಕಾಯಿ ಮಾಡುವಾಗ ಯಾವುದನ್ನು ಟಚ್ ಮಾಡಬಾರ್ದು. ಈಗ ಮಿಕ್ಸಿ ಜಾರನ್ನು ನೋಡಿ, ಆಗಲೇ ಅವರು ಬಿಸಿಲಿಗೆ ಕೂಡ ಇಟ್ಕೊಂಡಿದ್ರು, ಮತ್ತೆ ಪುನಃ ಚೆನ್ನಾಗಿ ಅದನ್ನು ಒರೆಸಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಮಾವಿನಕಾಯಿನೂ ಅಷ್ಟೇ, ನೀವು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಿಂದ ಒರೆಸಿ ಒಂದು 10 ನಿಮಿಷ ಇಟ್ಬಿಟ್ಟು ಪುನಃ ಬಟ್ಟೆಯಿಂದ ಒರೆಸಿ ರೆಡಿ ಮಾಡ್ಕೊಳ್ಳಿ. ಯಾವುದೇ ಹಸಿ ಅಂಶ ಉಪ್ಪಿನಕಾಯಿಗೆ ತಾಗಬಾರ್ದು. ನೋಡಿ, ನೀಟಾಗಿ ಅದನ್ನೆಲ್ಲ ಒರೆಸಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ನೋಡಿ ಮಸಾಲಾನ ಅದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದಾರೆ. ಫುಲ್ ತಣ್ಣಗಾಗಿದೆ ಅದು. ಹಾಗೆ ಅದೇ ಮಿಕ್ಸಿ ಜಾರ್ಗೆನೆ ಈಗ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದಾರೆ. ಜಾಸ್ತಿ ಏನು ಬೇಡ, ಸ್ವಲ್ಪ ಒಂದು ಅರ್ಧ ಸ್ಪೂನಾ
ಹಾಂ, ಅಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದಾರೆ. ಮನೆಯಲ್ಲೇ ಮಾಡಿರುವಂತಹ ಅರಿಶಿನ ನೋಡಿ ಫ್ರೆಂಡ್ಸ್. ಇದು ಕೂಡ ನೋಡಿ ಮಸಾಲ ಏನಿದೆ ಅಲ್ವಾ, ಅದನ್ನು ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು ಅಲ್ವಾ, ನೈಸಾಗೆ ಅಲ್ವಾ? ಹಾಂ, ನೈಸಾಗಿ ಪೌಡರ್ ಮಾಡ್ಕೊಳ್ಬೇಕು. ಒಂದ್ಸರಿ ಮುಚ್ಚಳು ತೆಗೆದು ಪುನಃ ಇನ್ನೊಂದ್ಸರಿ ಎಲ್ಲ ಮಿಕ್ಸಪ್ ಮಾಡಿಕೊಂಡು ಇನ್ನೊಂದ್ಸರಿ ಅದನ್ನು ಗರ್ಗುಡಿಸ್ಕೊಳ್ಳೋಣ. ನೋಡಿ ನೈಸಾಗಿ ಪೌಡರ್ ರೆಡಿಯಾಗಿದೆ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಉಪ್ಪಿನಕಾಯಿ ಸಾಂಬಾರಲ್ವಾ. ಈಗ ನೋಡಿ ಮಸಾಲಕ್ಕೇನೆ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದಾರೆ. ಸುಮಾರು 4 ಚಮಚ. ನಾವು ಅವಾಗೆಲ್ಲ ಮಸಾಲಕ್ಕೆಲ್ಲ 8 ಸ್ಪೂನ್ ತೊಗೊಂಡಿದ್ದೀವಿ ಅಲ್ವಾ, ಅದರಲ್ಲೇ ಸುಮಾರು 4 ರಿಂದ 5 ಚಮಚ ಆಗುವಷ್ಟು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದಾರೆ. ಸೊ ಮಸಾಲ ಜೊತೆಗೇನೆ ಅದನ್ನು ಹಾಕಿ ನಾವು ಒಂದ್ಸರಿ ಗರ್ಗುಡಿಸ್ಕೊಂಡ್ರೆ ಸಾಕು. ತುಂಬ ನೈಸ್ ಆಗಬೇಕಂತಿಲ್ಲ, ಸ್ವಲ್ಪ ತರಿ ತರಿಯಾಗೇ ಇರಲಿ, ಆ ಥರ ಮಾಡ್ಕೊಳ್ಳೋಣ. ನೋಡಿ ಈಗ ಮಸಾಲ ರೆಡಿ ಆಯಿತು. ಉಪ್ಪಿನಕಾಯಿ ಮಸಾಲ ರೆಡಿ. ಮಸಾಲ ಜೊತೆಗೆ ಮೆಣಸಿನ ಪುಡಿನೂ ಈಗ ಮಿಕ್ಸ್ ಆಗಿದೆ. ಒಳ್ಳೆ ಘಮ ಘಮ ಪರಿಮಳ. ಈಗ ನೋಡಿ ಮಸಾಲ ಪೌಡರ್ ರೆಡಿ ಆಯಿತು. ಮಾವಿನಕಾಯಿ ಹೋಳನ್ನು ಕಟ್ ಮಾಡ್ಕೊಂಡಾಯ್ತಲ್ವಾ. ಸೊ ನೆಕ್ಸ್ಟ್ ಈಗ ಸ್ಟೋರ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡಿದ್ದಾರೆ, ದಪ್ಪ ತಳದ ಕಡಾಯಿ. ಅದಕ್ಕೆ ಈಗ ಏನೇನೆಲ್ಲ ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಸುಮಾರು ಒಂದು ಅರ್ಧ ಕಪ್ ಅಷ್ಟು ಬೇಕಾಗತ್ತೆ ಅಲ್ವಾ. ನೆಕ್ಸ್ಟ್ ಈಗ ಅದಕ್ಕೆ ಒಂದು ಸ್ವಲ್ಪ ಮಡ್ಡಿ ಹಿಂಗನ್ನು ಹಾಕ್ಕೊಳ್ತಾ ಇದ್ದಾರೆ. ಮಡ್ಡಿ ಹಿಂಗು ತುಂಬ ಪರಿಮಳ ಇರುತ್ತೆ ಅಲ್ವಾ, ಉಪ್ಪಿನಕಾಯಿಗೆಲ್ಲ ತುಂಬ ಚೆನ್ನಾಗಾಗತ್ತೆ ಅದು. ಸೊ ಒಂದು ಸ್ವಲ್ಪ ಮಡ್ಡಿ ಹಿಂಗು ನೋಡಿ ಇಷ್ಟು ಹಾಕ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದಾರೆ. ಈಗ ನೋಡಿ ಅದಕ್ಕೇನೆ ಈಗ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದಾರೆ. ಈಗ ನೋಡಿ ಸಾಸಿವೆ ಎಲ್ಲ ಚಟ್ಪಟ ಅಂತ ಸಿಡಿತಾ ಇದೆ ಅಲ್ವಾ, ಅದಕ್ಕೆ ಈಗ ಒಂದು ಚಿಟಕಿಯಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದಾರೆ. ಅವಾಗ ನಾವು ಮಸಾಲ ಪೌಡರ್ ಮಾಡುವಾಗ ಕೂಡ ಹಾಕ್ಕೊಂಡಿದ್ವಿ. ಇದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು. ಈಗ ಜಸ್ಟ್ ಒಂದು 1/4 ಚಮಚ ಆಗುವಷ್ಟು. ಅದಕ್ಕೇನೆ ಈಗ ರೆಡಿ ಮಾಡ್ಕೊಂಡಿರೋಂತಹ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದಾರೆ. ನೋಡಿ ಆ ಎಣ್ಣೆಗೆ ಈ ಮಸಾಲ ಪೌಡರ್ ಏನು ರೆಡಿ ಮಾಡಿದ್ದಾರೆ ಅಲ್ವಾ, ಅದನ್ನು ಹಾಕ್ಕೊಂಡಿದ್ದಾರೆ. ಲೋ ಫ್ಲೇಮ್ ಇಟ್ಕೊಳ್ಳಿ ಒಂದ್ಸರಿ. ಚೆನ್ನಾಗಿ ಎಣ್ಣೆ ಜೊತೆಗೆ ಮಸಾಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನೋಡಿ ಅದಕ್ಕೆ ಈಗ ರೆಡಿ ಮಾಡ್ಕೊಂಡಿರೋಂತಹ ಮಸಾಲಕ್ಕೆ ಈಗ ಮಾವಿನಕಾಯಿ ಹೋಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಈಗ ಮಾವಿನಕಾಯಿ ಹೋಳು ಮತ್ತು ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ವಾವ್, ನೋಡಿ ಘಮ 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 ಹಿಂಗು ಮತ್ತು ಸಾಸಿವೆ ಇದರದ್ದೆಲ್ಲ ಪರಿಮಳ ಬರ್ತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ. ಈಗ ನೋಡಿ ಅದಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದಾರೆ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕೂಡ ಬಾಳಕೆ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು. ಈಗ ನೋಡಿ ಫ್ರೆಂಡ್ಸ್, ಎಂತ ಸೂಪರ್ ಆಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಉಪ್ಪಿನಕಾಯಿ ನೋಡಿದ್ರೇನೆ ಬಿಸಿ ಇದೆ, ಆದ್ರೂ ಸಣ್ಣ ಪೀಸ್ ತಗೊಂಡು ತಿಂದು ನೋಡೋಣ. ತುಂಬಾ ಟೇಸ್ಟಿ ಆಗಿದೆ ಫ್ರೆಂಡ್ಸ್. ಒಂಚೂರು ತಿಂದ್ರಿ ಅಂತಂದ್ರೆ ಪುನಃ ಇನ್ನೊಂದು ಪೀಸ್ ತಗೊಂಡು ತಿನ್ನೋದಂದ್ರೆ ಗ್ಯಾರಂಟಿ, ಅಷ್ಟು ಸಖತ್ತಾಗಿದೆ. ಹಾಗೆ ಒಂದ್ಸರಿ ಹೇಗೆ ಬಂದಿದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಒಳ್ಳೆ ಉಪ್ಪಿನಕಾಯಿ ರೆಡಿ ಆಗಿದೆ. ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ಲಾಸ್ ಜಾರ್ನಲ್ಲಿ ಹಾಕಿಟ್ಕೊಂಡ್ರೆ ಇದನ್ನ ಸುಮಾರು 3 ತಿಂಗಳವರೆಗೆ ಕೂಡ ಇಟ್ಕೊಳ್ಬಹುದು. ಮತ್ತೆ ಇವತ್ತೇ ಬೇಕಾದ್ರೂ ತಿನ್ಬೋದು, ಇಲ್ಲಾಂದರೆ ನೀವು ನಾಳೆ ಎಲ್ಲ ತಿಂದರೆ ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಯಾಕೆಂದರೆ ಅದು ಒಂದು ಸ್ವಲ್ಪ ಹುಳಿ ಕೂಡ ಬಿಟ್ಕೊಳ್ಳುತ್ತೆ ಅಲ್ವಾ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ ಬಂದಿದೆ. ಆ್ಯಕ್ಚುಲಿ ಈ ಉಪ್ಪಿನಕಾಯಿಗೆ ನಾವು ಕಡಿಗಾಯಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ. ಮಾವಿನಕಾಯಿ ಹೋಳು ಬೇಕಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಕೂಡ ನೀವು ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹೀಗೆ ಕೂಡ ಮಾಡ್ಕೊಳ್ಬೋದು. ಸಖತ್ ಟೇಸ್ಟಿಯಾಗಿರುವಂತಹ ಕಡಿಗಾಯಿ ಉಪ್ಪಿನಕಾಯಿನ ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್.
ಫ್ರೆಂಡ್ಸ್, ಸೂಪರ್ ಡೂಪರ್ ಮಾವಿನಕಾಯಿ ಉಪ್ಪಿನಕಾಯನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ? ಸಖತ್ತಾಗಿದೆ ಫ್ರೆಂಡ್ಸ್. ಖಂಡಿತ ಮಾವಿನಕಾಯಿ ಸೀಸನ್ ಮುಗಿಯೋದ್ರೊಳಗಡೆ ನೀವು ಒಮ್ಮೆ ಈ ಉಪ್ಪಿನಕಾಯನ್ನ ಮಾಡಿ ನೋಡಿ, ಚಪ್ಪರಿಸ್ಕೊಂಡು ಊಟ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ಇವತ್ತಿನ ಈ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.